ನಮಸ್ತೆ ಸ್ನೇಹಿತರೆ, ಕನ್ನಡ ರಾಜ್ಯದ ಸಮಸ್ತ ನಾಡಿನ ಜನತೆಗೆ ಉಗಾದಿ ಹಬ್ಬದ ಶುಭಾಶಯಗಳು. ಅದೇ ಥರ ಹೊಸ ವರ್ಷದ ಶುಭಾಶಯಗಳು ಹಾಗೂ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ರವಿವಾರ, ಇವತ್ತು ಉಗಾದಿ ಹಬ್ಬದ ದಿನ, ನಾಳೆ ರಂಜಾನ್ ಹಬ್ಬದ ದಿನ. ನಾವು ಗಮನಿಸ್ಕೋಬೇಕು, ಯಾಕಂದರೆ ದೇವರು ಎಲ್ಲರಿಗೂ ಒಂದೇ. ಅದೇ ಥರ ನಮ್ಮ ಹಬ್ಬ ಇಲ್ಲಿ ಜಾತಿ ಮತ ಭೇದ ಭಾವನೆ ಇಲ್ಲದಂಗೆ ಉಗಾದಿ ಮತ್ತು ರಂಜಾನ್ ಒಂದೇ ದಿವಸ ಆ ದೇವರು ತಂದಿದ್ದಾನೆ. ನಮಗೆಲ್ಲ ಒಳ್ಳೆಯದಾಗಲಿ, ಜನ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಈ ಹಬ್ಬಗಳು ಮಾಡ್ಕೋಬೇಕಂತ ವಿನಂತಿಸ್ತೀನಿ. ಯಾಕಂದರೆ ನಿಮ್ಮ ಬಾಂಧವ್ಯ ಒಂದಾಗಿ ಇರೋಣ. ಈ ಪ್ರತಿಯೊಂದು ಸಲ ಹಬ್ಬ ಇದೇ ಥರ ಬರಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಯಾಕಂದರೆ ಈ ಜಗತ್ತಲ್ಲಿ ಮಾನವತೆ ನಾವು ಉಳಿಸ್ಕೊಂಡು ಹೋದರೆ ನಮಗೆ ಎಲ್ಲರಿಗೂ ಒಂದೇ ಒಳ್ಳೆಯದಾಗತ್ತೆ. ನಮ್ಮಲ್ಲಿ ಭೇದ ಭಾವನೆ, ಆಮೇಲೆ ದ್ವೇಷ, ಇದು ಯಾವುದು ಇರಬಾರ್ದು. ದೇವರು ಪ್ರಪಂಚದಲ್ಲಿ ನಮಗೆ ಹುಟ್ಟಿಸಿದಾನೆ ಅಂದಮೇಲೆ ನಾವು ಮನುಷ್ಯತ್ವ ಇಟ್ಕೋಬೇಕು, ಮಾನವತೆಯೂ ಇಟ್ಕೋಬೇಕು. ಅದೇ ಥರ ನಾವು ಒಬ್ರಿಗೊಬ್ರು ಸಹ ಪ್ರೀತಿ ವಿಶ್ವಾಸದಲ್ಲಿ ಹೋಗ್ತಾ ಇರಬೇಕು. ಹಬ್ಬ ಬರುತ್ತವೆ ಹೋಗ್ತವೆ. ನಾವು ಇವತ್ತಿರ್ತೀವಿ, ನಾಳೆ ಇರಲ್ಲ. ಬರೋ ಜನ್ರೇಷನ್ಗೆ, ಮುಂದೆ ಬರುವ ಮಕ್ಕಳಿಗೆ ನಾವು ಈ ಸಂದೇಶವನ್ನು ಕೊಡಬೇಕು. ನಾವು ಒಗ್ಗಟ್ಟಾಗಿ ಇರಬೇಕು. ನಮ್ಮಲ್ಲಿ ಯಾವ ಭೇದ ಭಾವನೆ ಇರಬಾರ್ದು. ಅದು ಯಾವ ಜಾತಿಯರಾಗಲಿ, ಯಾವ ಧರ್ಮನರಾಗಲಿ, ನಾವು ಒಂದೇ ಥರ ಇರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ಥರ ನಮ್ಮ ಮಕ್ಕಳಿಗೆ ಈ ಹಬ್ಬದ ದಿನ ಭಾರಿ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಈಗ ಏನು ಗಾಡಿ ಹಾರಿಸೋದು ಇದು ಭಾಳ ಜೋರಿಂದ ನಡೀತೈತಿ. ಎಲ್ಲ ಕಡೆನೂ ಗಾಡಿ ತೊಗೊಂಡೋಗೋದು, ಹಾರಿಸೋದು, ಬೀಳೋದು, ಕೈ ಮುರ್ಕೊಳ್ಳೋದು, ಕಾಲು ಮುರ್ಕೊಳ್ಳೋದು, ಇದು ಭಾಳಷ್ಟು ನೋವು ಥರ ಸಂಗಾತಿ. ಮಕ್ಕಳೇನು ಪ್ರಾಯ ಇರ್ತದೆ, ಅವ್ರಿಗೆ ತಂದೆ ತಾಯಿ ಹೇಳೋದು ಮಾತು ಅವ್ರಿಗೆ ಗೊತ್ತಾಗಲ್ಲ. ಅವರು ಏನು ಮಾಡಿದ್ರು ನಾವು ನಡೀತದಂತ ಮಾಡ್ತಾರೆ. ಆಮೇಲೆ ಏನಾರು ಆದರೆ ಕಷ್ಟ ನೋವು ಅನುಭವಿಸೋದು ತಂದೆ ತಾಯಿ, ಯಾರೂ ಬರೋಲ್ಲ. ಒಂದು ದಿವಸ ಬರ್ತಾರೆ, ನೋಡ್ಕೊತಾರೆ, ಆಸ್ಪತ್ರೆಗಳಿಗೆ ಅವ್ರು ಹೋಗ್ತಾರೆ. ಆಮೇಲೆ ನೋಡೋರು ಯಾರು? ಕಷ್ಟ ಸುಖ, ಕೈಯೋ ಕಾಲು ಕಟ್ ಮಾಡಿಕೊಂಡ್ರೆ ಮಕ್ಕಳು ನೋಡೋರು ಯಾರು? ತಂದೆ ತಾಯಿಗೆ ಭಾರ ಆಗತ್ತೆ. ಅದಕ್ಕೆ ತಮ್ಮ ಮಕ್ಕಳಿಗೆ ಇದೊಂದು ಮಾತು ಹೇಳ್ರಿ. ಯಾಕಂದರೆ ಭಾಳಷ್ಟು ನಡೀತಾ ಇದೆ ಎಲ್ಲ ಕಡೆ. ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಬರೀ ಈ ರಿಯಲಿ ಮಾಡೋಕ್ಕೆ ಹೋಗಿ ಏನೇನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಹುಚ್ಚು ಆಟ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಇದೊಂದು ಮಾತು ಹೇಳ್ತಾ ಇದ್ದೀನಿ. ಮತ್ತೊಂದು, ಈಗ ಶಾಲೆಗಳು ರಜಾ ಬೇರೆ ಬಂದಿದೆ. ಬಿಸಿಲು ಜಾಸ್ತಿ, ತಾಪಮಾನ ಜಾಸ್ತಿ ಐತೆ, ತಾವು ನೋಡ್ತಾ ಇದ್ದೀರಾ. ಅದೇ ಥರ ಸಣ್ಣ ಮಕ್ಕಳು ರಜಾದಲ್ಲಿ ಬಂದಿರ್ತಾರೆ, ಮನೆಗಿರ್ತಾರೆ. ಆಮೇಲೆ ಚಾನಲು, ಹಳ್ಳ, ಕೆರೆಗೆ ಈಜಾಡಕ್ಕೆ ಹೋಗಿ ಜೀವವನ್ನು ಕಳ್ಕೊತಾರೆ. ಇದು ಪ್ರತಿ ವರ್ಷವೂ ಆಗ್ತಾ ಇರ್ತದೆ. ಇದಕ್ಕೂ ಒಂದು ಸ್ವಲ್ಪ ನಾವು ತಂದೆ ತಾಯಿ ಆದರೂ ಗಮನಿಸ್ಬೇಕು. ಮಕ್ಕಳಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಏನು ಮಾಡಬೇಕು, ಯಾರ ಜೊತೆ ಕಳಿಸ್ಬೇಕು, ಎಲ್ಲ ನಮ್ಮ ಕೈಯಲ್ಲಿ ಇರುತ್ತೆ. ಆದಷ್ಟು ನಮ್ಮ ಮಕ್ಕಳಿಗೆ ಜೋಪಾನ ಇಟ್ಕೊಳ್ಳಿ. ಜೀವ ಹೋದ ಮೇಲೆ ಮತ್ತು ಪುನಃ ಬರಲ್ಲ. ಅದೇ ಥರ ನಮ್ಮ ತಂದೆ ತಾಯಿಗೂ ಚೆನ್ನಾಗಿ ನೋಡ್ಕೋಬೇಕು. ಈ ಹಬ್ಬಗಳಲ್ಲಿ ನಾವು ಬರೇ ಒಂದು ದಿವಸ ಬಂದು ಆಶೀರ್ವಾದ ತೊಗೊಂಡು ಹೋಗೋದಲ್ಲ. ಅವ್ರ ಜೀವನ ಹೆಂಗೆ ನಡೀತೈತೆ, ಯಾವ ಥರ ಅವ್ರ ಜೀವನ ಮಾಡ್ತಾಯಿದೆ, ತಮ್ಮ ತಂದೆ ತಾಯಿ ಕಡೆನೂ ಸ್ವಲ್ಪ ಗಮನ ಹರಿಸ್ಬೇಕು. ಭಾಳಷ್ಟು ತಂದೆ ತಾಯಿ ತಮ್ಮ ನೋವು ಹೇಳ್ಕೊಳಲ್ಲ. ಆ ಥರ ತಂದೆ ತಾಯಿ ಇದ್ದಾರೆ. ಕೆಲವರಿಗೆ ವೃದ್ಧ ಆಶ್ರಮಕ್ಕೆ ತಗೊಂಡು ಹೋಗಿ ಹಾಕ್ತಾ ಇದ್ದಾರೆ. ತಂದೆ ತಾಯಿ ಏನಂತ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅವರಿಗೆ ಆ ವಯಸ್ಸಿಗೆ ಅವ್ರು ಬಂದರೆ ಅವ್ರಿಗೆ ಗೊತ್ತಾಗತ್ತೆ ನಮ್ಮ ತಂದೆ ತಾಯಿಗೆ ನಾವು ಏನು ಮಾಡಿದ್ದೀವಿ ಅಂತ. ಈಗ ಕಾನೂನು ಪ್ರಕಾರ ನೋಡಿದರೆ ಕಾನೂನು ಭಾರಿ
ಕಟ್ಟುನಿಟ್ಟಾಗಿದೆ. ಯಾಕಂದರೆ ಆಸ್ತಿ ಪಾಲನ್ನು ತೊಗೊಳೋದು ತಂದೆ ತಾಯಿಗೆ ನೋಡ್ಕೊಳ್ತಿದ್ದಿಲ್ಲ, ಇದು ಎಲ್ಲ ನಡೆದಿದೆ. ತೊಗೊಂಡು ಹೋಗೋದು ವೃದ್ಧಾಶ್ರಮಕ್ಕೆ ಬಿಟ್ಟು ಬರೋದು, ಈ ಥರ ಮಾಡ್ತಿದೆ ಅಂತ ಕಾನೂನು ಭಾರಿ ಕಟ್ಟುನಿಟ್ಟಾಗಿ ಈಗ ಆದೇಶನ ಹೊರಡಿಸಿದೆ. ಯಾಕಂದರೆ ತಂದೆ ತಾಯಿಗೆ ಯಾರು ನೋಡ್ಕೊಳಲ್ಲ, ಅವ್ರ ಆಸ್ತಿ ಬಾಲ್ ತಗೊಂಡ್ರು ಅವ್ರು ನೋಡ್ಕೊಳ್ತಾ ಇಲ್ಲ ಅಂತ ಎಲ್ಲರೂ ಒಂದು ಕಂಪ್ಲೇಂಟ್ ತಂದೆ ತಾಯಿ ಕೊಟ್ಟರೆ ಮಕ್ಕಳಿಗೆ ಏನು ಆಸ್ತಿ ಅವ್ರ ಹೆಸರಿಗೆ ಮಾಡಿರ್ತಾರೆ ರಿಟರ್ನ್ ಮತ್ತೆ ತಂದೆ ತಾಯಿಗೆ ಬರುತ್ತೆ. ಈ ಥರ ಕಾನೂನಂತೂ ಈಗ ನಮ್ಮ ರಾಜ್ಯದಲ್ಲಿ ಆಗಿದೆ, ಅದು ಸೆಂಟ್ರಲ್ ಗೌರ್ಮೆಂಟಿಂದನೂ ಆಗಿದೆ. ಆದರೂ ಇದಕ್ಕೂ ನಾವು ಮಕ್ಕಳೆಲ್ಲರೂ ಯೋಚನೆ ಮಾಡಬೇಕು. ಬರೀ ಆಸ್ತಿ ತಗೊಂಡು ತಂದೆ ತಾಯಿಗೆ ವೃದ್ಧಾಶ್ರಮಕ್ಕೆ ಬಿಡೋದಲ್ಲ, ಅವ್ರಿಗೂ ಸಹ ನಾವು ಬಾಳನ್ನು ಕೊಡಬೇಕು. ಅವರು ನಮಗೆ ಕೊಟ್ಟಿದ್ದಾರೆ ಬಾಳು, ನಾವು ಸಣ್ಣಕ್ಕೆ ಇಲ್ಲಿ ತನಕ ನೋಡಿ ಅವರು ನಮಗೆ ದೊಡ್ಡವರು ಮಾಡಿ ಒಂದು ವಿದ್ಯಾವಂತರು, ಒಬ್ಬರು ಲಾಯರು, ಒಬ್ಬರು ಡಾಕ್ಟ್ರು, ಒಬ್ಬರು ಇಂಜಿನಿಯರು ಮಾಡಿದ್ದಾರೆ. ತಂದೆ ತಾಯಿ ಕಷ್ಟಪಟ್ಟು ಅವ್ರ ಶ್ರಮ ಎಷ್ಟೈತಂತೂ ನಾವು ಹೇಳೋಕ್ಕೂ ಆಗಲ್ಲ, ನಮ್ಮ ಕೈಯಾಗ ಸಾಧನೆ ಮಾಡೋಕ್ಕೂ ಆಗಲ್ಲ. ಈಗ ಪ್ರಪಂಚದಲ್ಲಿ ದುಡ್ಡು ಜಾಸ್ತಿ ಆಗಿಬಿಟ್ಟಿದೆ, ಯಾರ್ದು ಏನು ಎಂತ ಅಂತ ಕಷ್ಟ ನೋಡ್ತಾ ಇಲ್ಲ. ಅದಕ್ಕೆ ಸ್ನೇಹಿತರೆ, ಇದೊಂದು ವಿಚಾರನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಭಾಳಷ್ಟು ತಂದೆ ತಾಯಿಗೆ ನೋಡ್ತಾ ಇದ್ದೀನಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅವ್ರು ಹೇಳೋಕ್ಕಾಗಲ್ಲ, ಯಾಕಂದರೆ ಮಕ್ಕಳು ಮರ್ಯಾದೆ ಹೋಗತ್ತಂತನೂ ಅವ್ರು ಹೇಳೋಕ್ಕೆ ಹೋಗಲ್ಲ. ಇದು ನಿಮ್ಮ ಕರ್ತವ್ಯ, ನಿಮ್ಮ ತಂದೆ ತಾಯಿಗೆ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ಹಾಗೆ ಅದೇ ಥರ ನಿಮ್ಮ ಮಕ್ಕಳಿಗೆ ಸಹ ಬುದ್ಧಿಮಾತು ಹೇಳಿ, ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಭಾರಿ ಹುಷಾರಾಗಿ ನೋಡ್ಕೋಬೇಕು. ಈಗ ಕಾಲ ಕೆಟ್ಟಿದೆ, ಕೇಳಲ್ಲ ಮಕ್ಕಳು. ಈಗಿನ ವಯಸ್ಸಿಗೆ ಮಕ್ಕಳು 18, 15, 16 ಆಗಿಬಿಟ್ರೆ ತಂದೆ ತಾಯಿಯವ್ನ ಮಾತು ಕೇಳಲ್ಲ, ಯಾರು ಮಾತು ಕೇಳಲ್ಲ. ಆದರೂ ನಾನು ಹೇಳೋದು ನಿಮ್ಮ ಹತ್ರ ಕೈ ಮುಗಿ ಕೇಳ್ಕೊತೀನಿ, ಭಾಳಷ್ಟು ಕಷ್ಟ ಇದೆ ಮುಂದೆ ಮಕ್ಕಳಿಗೆ. ಜೀವನ ಅವರು ಏನಂತ ತಿಳ್ಕೊಂಡ್ರೆ ಗೊತ್ತಿಲ್ಲ. ಆ ವೀಲ್ ಮಾಡಿಕೊಂಡು ಮಾಡಿ 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 ಗಾಳಿಗಳು ಹಾರಿಸಿ ಭಾಳಷ್ಟು ಹಿಂಸೆ ಬರ್ತೈತೆ. ತಂದೆ ತಾಯಿಗೆ ಬರೋದದು, ಬೇರೆ ಯಾರೂ ನೋಡಲ್ಲ. ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ಜೋಪಾನಾಗಿರಿ. ನಿಮ್ಮ ತಂದೆ ತಾಯಿ ಬಂಧುಗಳು ಎಲ್ಲ ಸಹ ಈ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.